ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಹೋರಾಟಗಾರರಾದ ಪಟಾಪಟ್ ನಾಗರಾಜ್ ರವರು ತಮ್ಮ ಹುಟ್ಟುಹಬ್ಬವನ್ನು ಕುಟುಂಬದ ಸದಸ್ಯರ ಹಾಗೂ ಹಿತೈಷಿಗಳ ಮತ್ತು ಅಭಿಮಾನಿಗಳ ಜೊತೆಗೂಡಿ ವಿಜೃಂಭಣೆಯಿಂದ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಹೋರಾಟಗಾರರಾದ ಪಟಾಪಟ್ ನಾಗರಾಜ್ ರವರಿಗೆ ಅತ್ತಿಬೆಲೆ ಗ್ರಾಮದ ಯುವಕರು ಮತ್ತು ಹಿತೈಷಿಗಳು ಹಾಗೂ ಅಭಿಮಾನಿಗಳು ಮತ್ತು ಕುಟುಂಬದ ಸದಸ್ಯರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಈ ವೇಳೆ ಹಿರಿಯ ಮತ್ತು ಹಿತೈಷಿಗಳು ಮಾತನಾಡಿ ತಮ್ಮ ಇಡೀ ಬದುಕನ್ನು ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟವರು ಪಟಾಪಟ್ ನಾಗರಾಜ್ ರವರು ಎಂದರೆ ತಪ್ಪಾಗಲಾರದು. ಜೊತೆಗೆ ಪಟಾಪಟ್ ನಾಗರಾಜ್ ಈ ನಾಡಿನ ಶೋಷಿತ ಸಮುದಾಯದ ವಿಮೋಚಕರಾಗಿ ಎಲ್ಲ ವರ್ಗದ ಜನರ ಸಂಕಷ್ಟಕ್ಕೆ ಸ್ಪಂದಿಸಿರುವ ಏಕೈಕ ವ್ಯಕ್ತಿಯಾಗಿದ್ದಾರೆ ಎಂದರು. ಇನ್ನು ಕಾವೇರಿ ನೀರಿಗಾಗಿ ಹೋರಾಟ, ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭಿಸುವಂತೆ ಹೋರಾಟ, ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಆಚರಿಸುವಂತೆ ಹೋರಾಟ, ಕಂಬಲಪೆಲ್ಲಿ ಹೋರಾಟ, ನೆತ್ತಿಗೊಂದು ಸೂರು, ಕೃಷಿಗೊಂದು ಭೂಮಿ ಹೋರಾಟ, ವಸತಿ ಹೀನರಿಗೆ ನಿವೇಶನ ಹಂಚಿಕೆ ಸೇರಿದಂತೆ 10 ಹಲವು ಹೋರಾಟಗಳನ್ನು ರೂಪಿಸಿದ ಏಕೃತ ವ್ಯಕ್ತಿ, ಈ ಅಪರೂಪದ ವ್ಯಕ್ತಿ ಅದು ಪಟಾಪಟ್ ನಾಗರಾಜ್ ರವರು ಎನ್ನಬಹುದು. ಇನ್ನು ಪಟಾಪಟ್ ನಾಗರಾಜ್ ಎಂದಿಗೂ ಸಹ ತತ್ವ ಸಿದ್ಧಾಂತವನ್ನು ಬಿಟ್ಟುಕೊಡದೆ ನುಡಿದಂತೆ ನಡೆದವರು. ಪಟಾಪಟ್ ನಾಗರಾಜ್ ರವರು 2ನೇ ಅಂಬೇಡ್ಕರ್ ಅವರು ಆಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪಟಾಪಟ್ ಪ್ರಕಾಶಣ್ಣ, ಪಟಾಪಟ್ ರವೀಂದ್ರ, ಪಟಾಪಟ್ ಶ್ರೀನಿವಾಸ್, ಪಟಾಪಟ್ ಸುರೇಶ್, ಗುಡ್ಡಹಟ್ಟಿ ಶಂಬಪ್ಪ, ಮಂಜುನಾಥ್ ದೇವು, ಮಾಜಿ ರವಿ, ಅತ್ತಿಬೆಲೆ ಸೂರಿ, SLV ಮುರಳಿ, ಚಿನ್ನು, ಸೋನಿ ನಾಗರಾಜ್, ನಾರಾಯಣಸ್ವಾಮಿ, ಸಿ ಮುನಿರಾಜು, ಎಡವನಹಳ್ಳಿ ಕೃಷ್ಣಪ್ಪ, ಮಾವಳ್ಳಿ ವೆಂಕಟೇಶ್, ಬ್ಯಾಡರಹಳ್ಳಿ ಲೋಕಿ, ವೆಂಕಟೇಶ್ ಮೂರ್ತಿ, ಸ್ಟೇಟ್ ರಾಜ್, ಇತಿಹಾಸ್ ಪಟಾಪಟ್ ಪ್ರಧಾನ್, ಪ್ರಕಾಶ್, ಮಹಾನ್, ರವಿ, ಬಶೀರ್, ಶ್ರೀನಿವಾಸ್, ಸ್ವಾಮೀಜಿ, ಮಂಜು, ಸಂಜಯ್, ಸಂತೋಷ್, ನಾಗರಾಜ್, ಅಲಭಾಕಾಶ್, ಆನಂದ್, ಲಿಯಾಕತ್, ಅಸ್ಲಾಂ ಮತ್ತು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು, ಪ್ರಜಾನಾಡು ಪ್ರಗತಿ ಸೇನೆ ಪದಾಧಿಕಾರಿಗಳು, ಹೋರಾಟಗಾರರು, ಅತ್ತಿಬೆಲೆ ಗ್ರಾಮದ ಯುವಕರು, ಕುಟುಂಬದ ಸದಸ್ಯರು ಮೊದಲಾದವರು ಭಾಗವಹಿಸಿದರು. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ದಸ್ಸ ಮನಸಾನಂ ಬುದ್ಧೋ ಭಗವಾತಿ ನಮೋ ತಸ್ಸ ಸಮ್ಮಾ ಸಂಬುದ್ದಸ್ಸ ನಮೋ ತಸ್ಸ ನಿಯಾನಿಕಸ್ಸ ಧಮ್ಮಸ್ಸ ಸುಪಟಿವನ್ನೋ ಭಗವತೋ ಸಾವಕ ಸಂಗೋ ಉಜುಪಟಿವನ್ನೋ ಭಗವತೋ ಸಾವಕ ಸಂಗೋ ಸಾವಕ ಸಂಗೋ ಪಾವನಯ್ಯೋ ತಸ್ಸಾತಿ ನಮೋ ತಸ್ಸ ಹಟ್ಟಂಚರಿಕೋ ಪಂಚಶೀಲಂ ಧಮ್ಮಮಿಹಾಚಾಮಿ ಅನುಗ್ರಹಂ ಕತ್ವಾ शीलं तिसरडैव सति पंचशीलं शीलं देतामे वन्दे पंचशीलं विकृत सर्वदेवता सर्वधर्मानुभावेन
ಸದಾ ಸ್ವಸ್ತಿ ಭವಂತು ತೇ. ನೀವು ಹಾರೈಸಿ. ಅವರು ಮಾತಾಡುವಂತ ಆ ಶಕ್ತಿ, ಆ ತಾಕತ್ತು, ಆ ಧೈರ್ಯ ನಮಗೆ ಕೊಟ್ಟಿದ್ದು ದಲಿತ ಚಳವಳಿ ನಾಯಕರು. ಅವರೇ ನಮಗೆ ನಿಜವಾದ ರೋಲ್ ಮಾಡೆಲ್ಗಳು. ಹಾಗಾಗಿ ನಮಗೆ ನಿಜವಾದ ನಾಯಕರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಿಜವಾದ ನಾಯಕರೇ ನಮಗೆ ಬಸವಣ್ಣ, ನಿಜವಾದ ನಾಯಕರೇ ನಮಗೆ ಕುವೆಂಪು. ಅವ್ರು ಹಾಕೊಟ್ಟಂತ ಮಾರ್ಗ, ನಮ್ಮ ದಲಿತ ಚಳವಳಿಯ ನಾಯಕರು ತೋರಿಸಿದಂತ ಆ ಹಾದಿ, ಆ ದಾರಿ, ಆ ಮಾರ್ಗ ಇವತ್ತು ನನ್ನನ್ನ ನಿಮ್ಮ ಮುಂದೆ ಇಷ್ಟು ಸ್ವತಂತ್ರವಾಗಿ, ಮುಕ್ತವಾಗಿ, ಧೈರ್ಯವಾಗಿ ಮಾತಾಡುವಂತ ಶಕ್ತಿ, ಆ ತಾಕತ್ತು ಕೊಟ್ಟಿದ್ದು ಈ ರಾಜ್ಯದ ದಲಿತ ಚಳವಳಿ, ಅದರ ನಾಯಕರುಗಳು. ಅದನ್ನ ನಾನು ಯಾವುದೇ ಮುನ್ನಾದಿ ಇದ್ರ ಉತ್ಪ್ರೇಕ್ಷೆ ಇದ್ರ ಹೇಳ್ತೀನಿ. ವಿಶೇಷವಾಗಿ ಪಟಪಟ್ ನಾಗರಾಜ್ ಅವರ ಅನೇಕ ಹೋರಾಟಗಳು ಇವತ್ತು ಜನಮಾನಸದಲ್ಲಿ ಉಳ್ಕೊಂಡಿದೆ. ಹಾಗಾಗಿ ಇವತ್ತು ಅವರ ಈ ಜನ್ಮದಿನಕ್ಕೆ ಬಂದಿರುವಂತ ನಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಶುಭಾಶಯಗಳು. ಜೊತೆಗೆ ಏನು ಇವತ್ತು ಪಟಪಟ ನಾಗರಾಜ್ ಅಭಿಮಾನಿಗಳು ಹಾಗೂ ಹೋರಾಟಗಾರರು ಎಲ್ಲ ಬಹಳ ಸಂತೋಷದಲ್ಲಿ ಬಂದಿದೆ. ಅವರಿಗೆ ಕುಟುಂಬದ ಪರವಾಗಿ ನಾನೊಂದು ಉತ್ತಮವಾದ ಸ್ವಾಗತವನ್ನು ಬಯಸ್ತಾ, ಎಲ್ಲದಕ್ಕಿಂತ ಸ್ಟೇಜ್ ಫಿಯರ್ ಜಾಸ್ತಿ. ಅದೇ ಪ್ಲಸ್ ಪಾಯಿಂಟ್ ನಮ್ಮ ನಾಗರಾಜ್ ಅವ್ರಿಗೆ ಸ್ಟೇಜ್ ಫಿಯರ್ ಇಲ್ಲ, ನನಗೆ ಸ್ಟೇಜ್ ಫಿಯರ್ ಇದೆ. ಅವರು ನಾಯಕರಾಗೋದಕ್ಕೆ ಅದೇ ಒಂದು ಕಾರಣ. ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ಪಟಪಟ್ ಫ್ಯಾಮಿಲಿ ಅಂತ ಇವತ್ತಲ್ಲ, ಅವ್ರ ಅಕ್ಕಪಕ್ಕಲ್ಲಿಂದನೂ ವಿಶ್ವಾಸದ ಜಾಗ. ಈಗ ಜಾಸ್ತಿ ಜಾಗ ಮಾತಾಡೋಕೆ ನಮ್ಗೆ ಇಲ್ಲ, ಶುಭ ಕೊಡಬೇಕು. ಏನಂದ್ರೆ ನಮ್ಮ ಆಸೆ ಈಗ ಒಂದು ಹೊಸದಾಗ ಒಂದು ಆಸೆ ಏನು ಅಂದ್ರೆ, ಪಟಪಟ್ಟು ನಮ್ಮ ಪ್ರಕಾಶ್ ಅವರು ತಾಲೂಕು ಅಧ್ಯಕ್ಷ ಆದ್ರು. ಪಟಪಟ್ಟು ಒಂದೇ ವರ್ಷದಾಗ ಅಧಿಕಾರ ತಗೊಳ್ಳೋದು ಅಧ್ಯಕ್ಷ ಆದ್ರು. ನಮ್ಮ ಗ್ರಾಮ ದೇವತೆಗ ಶ್ರೀನಪ್ಪ ಅಧ್ಯಕ್ಷ ಆದ್ರು. ಮೂರನೇದು ನಮ್ಮ ಸರ್ಕಾರ ಬಂದ್ರೆ ನಮ್ದೊಂದು ಡ್ಯೂಟಿ ಐತೆ. ಏನೆಲ್ಲ ಮಾಡಿ ಸರ್ಕಾರದಾಗ ನಮ್ಮ ಕ್ಷೇತ್ರದ ನಾಲ್ಕು ಜನ ಮಾಡೇ ಮಾಡ್ತೇವೆ ಅಂತ ನಾನು ಎಲ್ಲರಿಗೂ ಭರವಸೆ ಕೊಡ್ತಾ ಇದ್ದೀನಿ. ಏನೆಲ್ಲ ಕೊಟ್ಟು ಅವ್ರ ನಮ್ಮ ಜೊತೆ ಇಟ್ಕೊಂಡು ಮುಂದಿನ ಯಾಕಂದ್ರೆ ಅವ್ರೆಲ್ಲ ಇರ್ಬೋದು, ಎಲ್ಲ ಇರ್ಬೇಕು, ನಮ್ಮ ಜೊತೆಗೆ ಅವ್ರೆ ಜೊತೆ ನಾವೇನೋ ಮಾಡಿ ಒಂದು ಅರ್ಥ ತಗೊಂಡು ತೇಳ್ದ ನಾನು ಎಲ್ಲರಿಗೂ ಕಾಲವಾಸಿ ಕಮ್ಮಿ ಐತೆ.
ವರ್ಷ ಜೂನ್ 1 ಬಂತು ಅಂತ ಹೇಳಿದ್ರೆ ನನಗೆ ಜೂನ್ 1 ಯಾರ್ಯಾರು ದುಡ್ಡೊಬ್ಬ ಬರುತ್ತೆ ಅಂತೇಳಿ ನನಗೆ ಪ್ರತ್ಯಕ್ಷ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ನನಗೆ ಮೊದಲು ಜ್ಞಾಪಕ ಬರ್ತಕ್ಕಂಥ ಹೆಸರು ನಾಗರಾಜಣ್ಣವರು. ಅವ್ರ ಜೊತೆ ಅನೇಕ ವಿಚಾರಗಳಲ್ಲಿ ಭಾಗಿಯಾಗಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಬೇರೆಯವ್ರ ಹತ್ರ ಕೂಡ ಅವ್ರ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತನಾಡ್ಕೊಂಡಿದ್ದೀವಿ. ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಬಹಳ ಸರಳವಾಗಿ ಒಂದು ಆದರ್ಶಪ್ರಾಯವಾದಂತಹ ಜೀವನವನ್ನು ನಡೆಸ್ತಕ್ಕಂಥವರು. ಅವ್ರಿಗಿದ್ದಂತಹ ಚಳವಳಿ ಹಿನ್ನೆಲೆ ಅವ್ರು ಹೇಗೆ ಬೇಕಾದ್ರೂ ಬದುಕೋದಾಗಿತ್ತು. ಅದು ರಾಜಕೀಯವಾಗಿ, ಆರ್ಥಿಕವಾಗಿ, ಇವತ್ತು ಬೇರೆ ಬೇರೆ ರಾಜ್ಯದ ಅವರ ಸಮಕಾಲೀನ ನಾಯಕರುಗಳಿದ್ದಂಥ ಇರೋದಕ್ಕಿಂತ ಪರಿಸ್ಥಿತಿಗಿಂತ ಹೆಚ್ಚಾಗಿ ಬದುಕೋದಾಗಿತ್ತು. ಆದರೆ ಅವ್ರದೇ ಆದಂಥ ಸಿದ್ಧಾಂತದ ನೆಲೆಗಟ್ಟಲ್ಲಿ ಫೀಲ್ಡ್ ಅಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಅದು ನೋಡಿದ್ದೀರ. ಗೌರ್ಮೆಂಟ್ ಪಾಲಿಸೀಸ್ ಚೇಂಜ್ ಮಾಡೋದ್ರ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ. ನಮ್ಮ ಸಾಹೇಬರು ಏನೋ ಒಂದು ಮಾತು, ಏನೋ ಒಂದು ಟೀಕೆ ಪಾಲಿಸೀಸ್ ಮೇಲೆ ಮಾಡಿದ್ರೆ ಅದು ಸರ್ಕಾರ ಹೆಂಗಿರುತ್ತೆ ಅಂದ್ರೆ ಅದು ಮಾಡಲೇಬೇಕು. ಅವ್ರ ಹತ್ರ ಬೇರೆ ದಾರಿನೇ ಉಳಿಯೋದು. ಅದಕ್ಕೆ ಒಂದು ಉದಾಹರಣೆ ನಾನು ಕಂಡಿರೋದು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹೋರಾಟಗಾರರು ಮತ್ತು ವಿಶೇಷವಾಗಿ ಅನೇಕ ಹೋರಾಟಗಳನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ ನಾಯಕರು. ಅದರಲ್ಲಿ ಕೆಲವು 4 ವಿಷಯಗಳನ್ನು ಮಾತ್ರ ಒಂದೇ ನಿಮಿಷದಲ್ಲಿ ಹೇಳ್ತೇನೆ. ಒಂದು, ಬಹಳ ಮುಖ್ಯವಾಗಿ ಆನೇಕಲ್ ತಾಲೂಕಿಗೆ ಕಾವೇರಿ ನೀರು ಬರ್ಬೇಕಂತೇಳಿ ಮೊಟ್ಟ ಮೊದಲ ಬಾರಿಗೆ 10 ಬೇಲೆಯಲ್ಲಿ ಹೋರಾಟ ಹಮ್ಮಿಕೊಂಡಂತ ಧೀಮಂತ ನಾಯಕರು ನಮ್ಮ ಪಟಾಪಟ್ ನಾಗರಾಜ್ ಸಾಹೇಬ್. ಎರಡನೇದು, ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಕಷ್ಟಗಳನ್ನು ನೋಡಿ ಆನೇಕಲ್ ತಾಲೂಕಿಗೆ BTS ಬರ್ಲೇಬೇಕಂತೇಳಿ ಮಧ್ಯರಾತ್ರಿ 4:30 ಸಮಯದಲ್ಲಿ KSRTC ಡಿಪೋವನ್ನ ಬಂದ್ ಮಾಡಂತ ಕೆಲಸವನ್ನ ಮಾಡಿದಂತವರು ನಮ್ಮ ಪಟಾಪಟ್ ನಾಗರಾಜ್ ಸಾಹೇಬ್. ಸೊ ಮೂರನೇದಾಗಿ, ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ನೋಡಿ ಅನೇಕರು ದುಡ್ಡಿರ್ತಕ್ಕಂಥ ಜನ ಕಾನ್ವೆಂಟ್ಗಳಿಗೆ ಹೋಗ್ಬಿಡ್ತಿದ್ರು. ಬಡವರು ಏನ್ ಮಾಡೋದು, ಹಂಗಾಗಿ ಸಾಮೂಹಿಕ ಶಿಕ್ಷಣ ಆಗ್ಬೇಕು ಅನ್ನುವಂತ ಒಂದು ಮುಂದಾಲೋಚನೆಯನ್ನು ಇಟ್ಕೊಂಡಂತ ಇವರು ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇಂಗ್ಲಿಷ್ ಪ್ರಾರಂಭ ಆಗ್ಬೇಕಂತೇಳಿ ಹೋರಾಟ ಮಾಡಿದಂತ ಒಬ್ಬ ನಾಯಕರು. ಸೊ ಹಂಗಾಗಿ ಇಂಥ ಅನೇಕ ಉದಾಹರಣೆಗಳು ಮಾತನಾಡ್ತಾ ಹೋದ್ರೆ ಸುಮಾರು ಅವರ್ಗಟ್ಟಲೆ ಆಗ್ಬಿಡ್ತದೆ. ಸೊ ಹಂಗಾಗಿ ಇಂಥ ವಿಚಾರಗಳನ್ನ ನಾವು ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿಗಳು ಮತ್ತು ಅನುಯಾಯಿಗಳೇ ಎಲ್ಲರೂ ಸೇರಿ ಅದರ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು. ನಾನಿವತ್ತು ಇಷ್ಟು ಹೆಸರು ಮಾಡಿದ್ದೀನಿ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಟಾಪಟ ರಾಮಕೃಷ್ಣನ ನೆನೆಸ್ಕೊತಾ ಇದ್ದೀನಿ. ಯಾಕಂತಂದ್ರೆ ನನಗೆ ಸ್ಟೇಟ್ ರಾಜ್ ಅಂತ ಹೆಸರಿಟ್ಟಾರ ಅವರು. ಇಡೀ ಬೆಂಗಳೂರಿನಲ್ಲೇನೆ ಎಲ್ಲ ವಾದ್ಯಗೋಷ್ಠಿ ಎಲ್ಲ ಇತ್ತಲ್ಲ ಮೂಲೆ ಮೂಲೆಯಲ್ಲಿ ಹಿಡಿದು ನನ್ನ ವಾದ್ಯಗೋಷ್ಠಿ ಸೇರಿಸಿ ಇಷ್ಟೊಂದು ನನಗೆ ಶಕ್ತಿ ಕೊಟ್ಟಿದ್ದಾರೆ ಅವರು. ಈ ಸಂದರ್ಭದಲ್ಲಿ ನಮ್ಮ ಪಟಾಪಟ್ ನಾಗರಾಜ್ ಅಣ್ಣನವರು ನನಗೆ ಬಹಳ ಇವತ್ತು ನಮ್ಮ ಉದ್ಯಮತೆಗಳು ಚೆನ್ನಾಗಿರ್ಬೇಕಂದ್ರೆ ಅವರು ಆಶೀರ್ವಾದ, ಅವರ ಕುಟುಂಬ ಆಶೀರ್ವಾದ. ಇವತ್ತು ನನ್ನ ವೇದಾವತಿ ಅವ್ರನ್ನ ನಾನು ಮದುವೆ ಮಾಡ್ಕೋಬೇಕಂದ್ರೆ
ಮದುವೆ ಮಾಡಿ ನನ್ನ ಬಹಳ ಸಂತೋಷವಾಗಿ ನನ್ನ ಕಾಪಾಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಹೆಚ್ಚಾಗಿಲ್ಲ. ಹಾಗಾಗಿ ನಮ್ಮ ಪಟಾಪಟ್ ನಾಗರಾಜ್ ಸಾಹೇಬರು ಹಾಗೂ ನಮ್ಮ ಪಟಾಪಟ್ ರಾಮಕೃಷ್ಣನವರು ನನ್ನ ಹಾಡಿಲ್ಲ ಅಂದ್ರೆ ಬಹಳ ಇಷ್ಟ. ಅವರಿಗೆ ಕ್ರಾಂತಿ ಗೀತೆಗಳನ್ನ ಹಾಡ್ಬೇಕಂತ ಅವ್ರ ಇಷ್ಟ. ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾನು ಒಬ್ಬ ತಮ್ಮನಾಗಿ ನಾನು ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥವನು. ಯಾಕಂತ ಹೇಳಿದ್ರೆ 90-91ರಲ್ಲಿ ಇಡೀ ಊರೊಂದಾದಾಗ ಆ ಊರಲ್ಲಿ 4 ಕುಟುಂಬಗಳು ಒಗ್ಗಟ್ಟಾಗಿದ್ದು ಊರಲ್ಲಿ ಎದುರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನ ಬೆಳೆಸಿರ್ತಕ್ಕಂಥವ್ರು ನಮ್ಮ ಸಹೋದರರು. ನನ್ನ ಜೀವನದಲ್ಲಿ ಬಹಳ ಪ್ರೀತಿ ವಿಶ್ವಾಸಗಳಿಂದ ಪ್ರಥಮ ಬಾರಿಗೆ ಈ ಥರದ್ದು ಹುಟ್ಟುಹಬ್ಬನ ನನ್ನ ಇಡೀ ಕುಟುಂಬ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಇದು ಪ್ರಥಮ ಸಂದರ್ಭ. ಪ್ರತಿ ಜೀವಿಯೂ ಕೂಡ ಹುಟ್ಟು ಎಂಬತಕ್ಕಂಥದ್ದು ಭಾಳ ಅರ್ಥ ಇರತಕ್ಕಂಥದ್ದು. ಮತ್ತು ಆ ಹುಟ್ಟಿದ ಮನುಷ್ಯ ಯಾವ ರೀತಿ ಬಾಳ್ತಾನೆ ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕದೆ ಆ ಬದುಕಿಗೆ ಒಂದು ಅರ್ಥ ಮತ್ತು ಎಲ್ಲ ಜೀವರಾಶಿಗಳು 64 ಕೋಟಿ ಜೀವರಾಶಿಗಳು ಅಂತ ಹೇಳ್ತೀವಿ. ಆ 64 ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಜೀವಿ ಭಾಳ ಶ್ರೇಷ್ಠ ಜೀವಿ. ಆ ಶ್ರೇಷ್ಠ ಜೀವಿಗೆ ಮತ್ತಷ್ಟು ಶ್ರೇಷ್ಠತೆಯನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ, ಜವಾಬ್ದಾರಿ. ಅದರಿಂದ ಯಾವುದೇ ಜಾತಿಯಲ್ಲಾಗಿರ್ಬೋದು, ಯಾವುದೇ ಕುಟುಂಬದಲ್ಲಾಗಿರ್ಬೋದು, ಯಾವುದೇ ಪ್ರದೇಶದಲ್ಲಾಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಆದರೆ ಆತನಿಗೆ ಇಡೀ ಸಮಾಜ ಎಂಬತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅದ್ಧೂರಿಯಾಗಿ ನನ್ನ ಹುಟ್ಟುಹಬ್ಬವನ್ನು ತಾವೆಲ್ಲ ಇಡೀ ಕುಟುಂಬ ಆಚರಣೆ ಮಾಡಿದೆ. ನಮ್ಮ ಕುಟುಂಬದ ಜೊತೆಯಲ್ಲಿ ಇಡೀ ಸಮಾಜ ಎಲ್ಲರೂ ಸೇರಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ನನ್ನ ಪತ್ನಿ ಬರೀ ಪತ್ನಿಯಾಗಿ ಅಲ್ಲ, 44 ವರ್ಷಗಳು ನಮಗೆ ಮದುವೆಯಾಗಿ ದಾಟಿದೆ. ನಾವು ಸಣ್ಣ ವಯಸ್ಸಿಂದ ನಾವು ಬೆಳೆದಿರ್ತಕ್ಕಂಥದ್ದು. ಹಾಗಾಗಿ ಈಗ ನಮಗೆ ಭಾಳ ಅರ್ಥ ಇರತಕ್ಕಂಥದ್ದು. ಅದಕ್ಕೆ ಆಕೆಯನ್ನು ಇಡೀ ನನ್ನ ಕುಟುಂಬ ಯಾರೂ ಕೂಡ ನನ್ನ ತಮ್ಮಂದರು ಅತ್ತಿಗೆ ಅಂತ ನೋಡಿಲ್ಲ, ಬಂದಿರತಕ್ಕಂಥ ನಮ್ಮ ಸೊಸೆಯಂದರು ನಮ್ಮ ಅಕ್ಕ ಅಂತ ನೋಡಿಲ್ಲ, ಮಕ್ಕಳು ಅಮ್ಮ ಅಂತ ನೋಡಿಲ್ಲ. ಆ ಅಮ್ಮ ಆಕೆನ ಒಂದು ದೇವತೆ, ಒಂದು ತಾಯಿ ಅನ್ನೋ ಸ್ಥಾನದಲ್ಲಿ ಇಟ್ಟು ಬಂದಿರತಕ್ಕಂಥದ್ದು. ಅದರ ಜೊತೆಗೇ ಇಡೀ ನಮ್ಮ ಅಣ್ಣ ಅಂದರೆ ಅವರಪ್ಪ, ನಮ್ಮ ತಾಯಿಯ ಅಣ್ಣ, ನಾವೆಲ್ಲ ಒಂದೇ ಕುಟುಂಬದಲ್ಲಿ ಒಂದೇ ಇದರಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ನಮಗೆ 44 ವರ್ಷ ಯಾವ ರೀತಿ ಕಳೀತು ಎಂಬತಕ್ಕಂಥದ್ದು ಭಾಳ ಮುಖ್ಯ. ಹಾಗಾಗಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊತೇನೆ, ಇಡೀ ನಮ್ಮ ಕುಟುಂಬನ ನೀವು ಅಭಿನಂದಿಸ್ತಾ ಇದ್ದೀರಾ, ಹಾರೈಸ್ತಾ ಇದ್ದೀರಾ, ಆಶೀರ್ವಾದ ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ನಮಗೆ ಆದರ್ಶ.
ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ತಂದೆ ನಮ್ಗೆ ಆದರ್ಶ. ಅವರು ಕೈವಾರ ತಾತ ನಾರಾಯಣರವರ ಆ ತಾತನ ಆಶೀರ್ವಾದದೊಂದಿಗೆ ಅನುಯಾಯಿಗಳಾಗಿ ಅವರು ಬೆಳೆದರು. ಅವರ ದಾರಿದೀಪ ನಮಗೆ ಈಗ ಬುದ್ಧ, ಬಸವ, ಅಂಬೇಡ್ಕರ್ ಆ ರೀತಿಯಾಗಿ ಇವತ್ತಾಗ್ತಾ ಇದೆ. ಸ್ಥಾನಮಾನ ಸಿಕ್ಕೋದು ನಮಗೆ ಎಷ್ಟು ಶ್ರೇಷ್ಠನೋ ಅದನ್ನು ನಿಭಾಯಿಸಿ ಸಮಾಜಕ್ಕೊಂದು ಕೊಡುಗೆ, ಹಿಂದೆ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಒಂದು ಆದರ್ಶ ಆಗ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗಾಗಿ ನಮಗೆ ಜೀವನದಲ್ಲಿರ್ತಕ್ಕ ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ ಧೈರ್ಯಂ ಸರ್ವತ್ರ ಸಾಧನಂ ಅಂತ. ನನಗೆ ಭಯ ಏನು ಅಂದರೆ, ನನಗೆ ಈ ಸಮಾಜ, ಇಡೀ ಸಮಾಜ ಇಷ್ಟು ಪ್ರೀತಿ ವಿಶ್ವಾಸ ತೋರ್ತಾ ಇದೆ. ಭಾಳ ಜವಾಬ್ದಾರಿ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅದನ್ನು ಬರೀ ರಾಜಕೀಯ ಅಧಿಕಾರದಿಂದಲೇ ಕೊಟ್ಟರು ಅನ್ನೋದಲ್ಲ, ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಸಮಾಜದಲ್ಲಿ ನನಗೆ ಗೊತ್ತೋ ಗೊತ್ತಿಲ್ಲದೋ ಏನಾದರೂ ತಪ್ಪು ಮಾಡಿಬಿಟ್ರೆ ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂಥೇಳಿ ಭಾಳ ಎಚ್ಚರಿಕೆಯಿಂದ ನಾನು ವೈಯಕ್ತಿಕವಾಗಿ ತಪ್ಪುಗಳನ್ನು ಮಾಡೋ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ. ಆದರೆ ತಪ್ಪುಗಳನ್ನು ತಿದ್ದುಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ. ಗೊತ್ತೋ ಗೊತ್ತಿಲ್ಲದೋ ಏನಾದರೂ ತಪ್ಪುಗಳು ನಮ್ಮಲ್ಲಿ ಕಾಣಿಸಿದಾಗ ಇಡೀ ಸಮಾಜ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ನಮ್ಮನ್ನು ತಿದ್ದಿ ನಾನು ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಎಲ್ಲರ ಇಡೀ ಸಮಾಜಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಬುದ್ಧ, ಬಸವ, ಅಂಬೇಡ್ಕರ್ ಆದರ್ಶಗಳು ಯಾವತ್ತೂ ಕೂಡ ಈ ಸಮಾಜಕ್ಕೆ ಇರಲಿ. ಜೈ ಭೀಮ್, ಜೈ ಭಾರತ್, ಜೈ ಬುದ್ಧ. ತಮ್ಮೆಲ್ಲರಿಗೂ ಕೂಡ ಶಿರಸಾವಹಿಸಿ ಇಡೀ ಕುಟುಂಬದ ಪರವಾಗಿ, ಇಡೀ ಎಲ್ಲ ಸಮಾಜದ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಹಿರಿಯಣ್ಣ ಪಟಾಪಟ್ ನಾಗರಾಜ್ ಅವರ 64ನೇ ಹುಟ್ಟುಹಬ್ಬ, ಹಾಗೆ ಅವರ 44ನೇ ವೆಡ್ಡಿಂಗ್ ಆ್ಯನಿವರ್ಸರಿ, ವಿವಾಹ ವಾರ್ಷಿಕೋತ್ಸವ. ಮೊದಲಿಗೆ ನಾನು ನಮ್ಮ ಅಣ್ಣನಿಗೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾನೆ. ಅವ್ರಿಗೆ ದೇವರು ಆಯುರ ಆರೋಗ್ಯ ಆಯುಸ್ಸು ಐಶ್ವರ್ಯನ ಕೊಟ್ಟು ಅವ್ರನ್ನ ಕಾಪಾಡಲಿ. ಹಾಗೆ ನಮ್ಮ ಅತ್ತಿಗೆ ಮತ್ತು ಅವರಿಬ್ಬರಿಗೂ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರ್ತಾನೆ. ಮೊದಲಿಗೆ ನಮ್ಮ ಅತ್ತಿಗೆ, ನಮ್ಮ ತಾಯಿ ನಮ್ಗೆ ಜನ್ಮ ಕೊಟ್ಟರು, ಆದರೆ ನಮ್ಮನ್ನು ಬೆಳೆಸಿದ್ದು ಯಾರಂದರೆ ನಮ್ಮ ಅತ್ತಿಗೆ. ನಾವು 9 ಜನ ಮಕ್ಕಳು, ನಮ್ಮ ಹಿರಿಯಣ್ಣ ದೊಡ್ಡವರು, 8 ಜನ ತುಂಬ ಸಣ್ಣ ವಯಸ್ಸಿಗೆ ಒಟ್ಟು ಕುಟುಂಬಕ್ಕೆ ಸೊಸೆಯಾಗಿ ಬಂದರೂ ಸಹಿತ ಯಾರನ್ನೂ ಭೇದ ಭಾವ ಮಾಡದೆ ಮಕ್ಕಳ ರೀತಿ ಅವರು ನಮ್ಮನ್ನು ಸಾಕಿದ್ರು, ಸಲಹಿದ್ರು. ನಾವು ಹೋರಾಟಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಮನೆಯವ್ರಿಗೆ ತಗೊಂಡು ಬಂದಾಗ ಬೇಜಾರು ಮಾಡ್ಕೊಳ್ಳದೆ, ನಮ್ಮನ್ನು ಬೈದೆ, ನಮ್ಮನ್ನು ಬೆಂತಟ್ಟಿ, ನಮ್ಮನ್ನು ಹುಡ್ಕೊಂಡಂಥ ಜನಕ್ಕೆ ಎಷ್ಟೋ ಒಲೆಗಳು ಅಡುಗೆ ಮಾಡಿ ಮಾಡಿ ಮುರಿದು ಹೋಗಿದೆ. ರಾತ್ರಿ 2 ಗಂಟೆಗೆ ಒಲೆ ಹಚ್ಚಿ ಬಂದಂಥ ಅನೇಕ ಜನಗಳಿಗೆ ಅಡುಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಡೀ ನಮ್ಮ ಕುಟುಂಬ, ನಮ್ಮ ಅಣ್ಣ ತಮ್ಮಂದರು, ನಮ್ಮ ದೊಡ್ಡಣ್ಣನ ಹೊರತಾಗಿ ಎಲ್ಲರೂ ನಾವು ಅತ್ತಿಗೆ ಅಂತ ಯಾವತ್ತೂ ಕರೆದಿಲ್ಲ, ನಾವು ಅಮ್ಮನ ಅಂತಲೇ ಕರೆಯೋದು. ಅವರಿಗೆ ದೇವರು ಆಯುರ ಆರೋಗ್ಯ ಆಯುಸ್ ಐಶ್ವರ್ಯನ ಕೊಟ್ಟು ಕಾಪಾಡಲಿ. ಸದಾ ನಮ್ಮ ಮೇಲೆ ಅವರ ಆಶೀರ್ವಾದ ಇರಲಿ, ನಮ್ಮ ಅಣ್ಣನ ಆಶೀರ್ವಾದ ಇರಲಿ ಅಂತ ಹೇಳಿ ಮೊದಲಿಗೆ ಕೋರ್ಕೊಳ್ತಾ ಇದ್ದಾನೆ. ನಮ್ಮಣ್ಣ ಅಂದರೆ ನಮಗೆ ದೊಡ್ಡ ಸ್ಫೂರ್ತಿ. ನಮ್ಮ ತಂದೆ ಸ್ವರ್ಗೀಯ ಪಟಾಪಟ್ ಯಲ್ಲಪ್ಪನವರು ನಮಗೆ ಮೊದಲಿಗೆ ಸ್ಫೂರ್ತಿ ಅವರು. ಅದಾದಮೇಲೆ ನಮಗೆ ಯಾರಾದ್ರೂ ಸ್ಫೂರ್ತಿ ಆಗಿದ್ದಾರೆ ಅಂದರೆ ಅದು ನಮ್ಮ ಹಿರಿಯಣ್ಣ ಪಟಾಪಟ್ ನಾಗರಾಜ್ ಅವರು. ನಾನು ಅವರಲ್ಲಿ ಕಲ್ತಿದ್ದು 2. ಒಂದು ಫಿಯರ್ಲೆಸ್ನೆಸ್, ಅಂದರೆ ಧೈರ್ಯವಾಗಿರೋಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಧೃತಿಗೆಡ್ತಿರ್ತಕ್ಕಂಥದ್ದು. 2ನೇದು ರಾಜಿರಹಿತ ಹೋರಾಟ. ಯಾವುದೇ ಕಾರಣಕ್ಕೂ ಒಂದು ಹೋರಾಟಕ್ಕೆ ಮುನ್ನುಡಿ ಬರೆದ್ರೆ ಅದು ರಿಸಲ್ಟ್ ಬರೋವರೆಗೂ ಯಾವುದೇ ಕಾರಣಕ್ಕೂ ವಿರಮಿಸಬಾರ್ದು. ಅದು ನಾನು ಕಲ್ತಿರೋದು. 3ನೇದು ಕಮಿಟ್ಮೆಂಟ್, ಅಂದರೆ ಬದ್ಧತೆ. ನಾವು ಏನು ಮಾಡ್ತೀವಿ ಅದನ್ನು ದಡ ಮುಟ್ಟಿಸ್ಬೇಕು, ಅಲ್ಲಿವರೆಗೂ ಅದ್ರ ಹಿಂದೆ ಇರಬೇಕು ಅನ್ನೋದನ್ನು ನಮ್ಮ ಹಿರಿಯಣ್ಣ ಕಲಿಸಿದ್ದಾರೆ. ಅವರು ಸದಾ ನಮಗೆ ಸ್ಫೂರ್ತಿಯಾಗಿರ್ತಾರೆ, ಮಾರ್ಗದರ್ಶಕರಾಗಿರ್ತಾರೆ. ನಾವು ಕೊನೆ ಉಸಿರಿರೋವರೆಗೂ ಅವ್ರನ್ನ ಹೀಗೆ ಪ್ರೀತಿಸ್ತಾ ಇರ್ತೀವಿ, ಗೌರವಿಸ್ತಾ ಇರ್ತೀವಿ. ಅವರ ಆಶೀರ್ವಾದ ಮತ್ತು ಅವ್ರ ಮಾರ್ಗದರ್ಶನ ನನ್ನ ಮೇಲೆ, ಇಡೀ ನಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ನಮ್ಮೆಲ್ಲರ ಗೌರವಾನ್ವಿತ ಮತ್ತು ತಂದೆ ಸಮಾನರು, ಸಮಾನರಲ್ಲ ತಂದೆನೇ, ನಮ್ಮ 2ನೇ ತಂದೆ ನಮ್ಮ ಅಣ್ಣವರ ಹುಟ್ಟುಹಬ್ಬ ಮತ್ತು ನಮ್ಮ ಅಣ್ಣ ಮತ್ತು ಅತ್ತಿಗೆಯವರ ಒಂದು ವಾರ್ಷಿಕೋತ್ಸವ ದಿನ. ಆ ಕಡೆ ನಮಗೆ ಅಣ್ಣ ಅಂದ ತಕ್ಷಣ, ಪಟಾಪಟ್ ನಾಗರಾಜ್ ಅವರು ಅಂದ ತಕ್ಷಣ ನಮಗೆ ಒಬ್ಬ ವ್ಯಕ್ತಿ ಅಂತ ನನಗಂತೂ ಅನಿಸೋದಿಲ್ಲ. ಈ ತಾಲೂಕಿನೊಂದು ಅಗಮ್ಯವಾದಂಥ ಶಕ್ತಿ ಅದು.
ಒಂದು ಅನರ್ಘ್ಯ ಚೇತನ. 90ರ ದಶಕದಲ್ಲಿ ಇಡೀ ವ್ಯವಸ್ಥೆಯನ್ನು ಎದುರಿಸಿ ಬಂದಿರತಕ್ಕಂಥ ಒಂದು ಅಗಮ್ಯವಾದ ಶಕ್ತಿ, ಅದನ್ನ ಹೇಳಕ್ಕೆ ಬಯಸ್ತೇನೆ. ಎರಡನೇದಾಗಿ ನಾವು ಇವತ್ತು ಪಟಾಪಟ್ ಕುಟುಂಬ ಏನಾದ್ರೂ ಸಮಾಜದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅಂದರೆ ಅದು ನಮ್ಮ ಅಣ್ಣಯಿಂದ ಕಲ್ತಿರ್ತಕ್ಕಂಥದ್ದು. ನಾವು ಶಾಲಾ ಕಾಲೇಜುಗಳೇ ಕಲ್ತಿದ್ದು ಭಾಳ ಕಡಿಮೆ, ಆದರೆ ಇವತ್ತು ನಾವೇನಿದ್ದೀವಿ ನಮ್ಮ ಅಣ್ಣ ನೆರಳಲ್ಲಿ ಕಲ್ತಿರ್ತಕ್ಕಂಥದ್ದು. ಅದರ ಹೋರಾಟ ಆಗಿರ್ಬೋದು, ಅವರ ತತ್ವಗಳಾಗಿರ್ಬೋದು, ಅವರ ಆದರ್ಶಗಳಾಗಿರ್ಬೋದು ನಮ್ಮ ಮಣ್ಣಿಂದ ಕಲ್ತ್ಕೊಂಡು ಬಂದಿರತಕ್ಕಂಥದ್ದು. ಈಗ ತಾನು ಅನೇಕ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಪಟಾಪಟ್ ನಾಗರಾಜರು ಅಂದರೆ ಒಂದು ತತ್ವ, ಒಂದು ಸಿದ್ಧಾಂತ ಮತ್ತು ಒಂದು ಆದರ್ಶ ಮತ್ತೊಂದು ರಾಜ್ಯ ಆಗದಿರ್ತಕ್ಕಂಥ ಒಂದು ಧೈರ್ಯ ಅಂತೇಳಿ. ಅದಕ್ಕೆ ನಾನು ಸಣ್ಣದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸೋಣ. 2002 ಬಹಳ ಹೋರಾಟ ಚಳುವಳಿಗಳು ಭಾಳಷ್ಟು ಶಕ್ತಿಯುತವಾದಂಥ ಒಂದು ಸಮಯ. 2002ರಲ್ಲಿ ಅವ್ರು ಯಾವ ರೀತಿ ರಾಜಿ ಮಾಡ್ಕೊಂಡಿಲ್ಲ, ಅವರೊಂದು ಕಡೆ ಅವ್ರು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತ ಮತ್ತು ಅವರ ಹೋರಾಟಗಳನ್ನು ರಾಜಿ ಮಾಡ್ಕೊಂಡಿದ್ದಾರೆ. 2 ಬಾರಿ MLA ಆಗ್ತಾಯಿದ್ದಾರೆ ನಮ್ಮಣ್ಣ. ಅದು ನಾನು ಕಣ್ಣಾರೆ ಕಂಡಿದ್ದು ಮತ್ತು ತಾಲೂಕಿನ ಜನತೆ ಕಂಡಿರ್ತಕ್ಕಂಥ. ಅದಕ್ಕೆ ನಾನೇ ಸಾಕ್ಷಿ. ನಾನು ನಮ್ಮಣ್ಣ ಭಾಳ ಸಂಭಾಷಣೆ ಮಾಡಿದ್ದೇವೆ. ನಮ್ಮಣ್ಣ ಅಂತಾರೆ ಒಂದು ತತ್ವ ಮತ್ತು ಸಿದ್ಧಾಂತ, ಒಂದು ಆದರ್ಶ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ 2002ರಲ್ಲಿ ಕನಕಪುರ ಕ್ಷೇತ್ರ ಬೈ ಎಲೆಕ್ಷನ್ ಚಂದ್ರಶೇಖರ್ ಅವರು MP ತಿರೋಗ್ಬಿಟ್ಟಿರ್ತಾರೆ. ಆವತ್ತಿನ ಬೈ ಎಲೆಕ್ಷನ್ ಸನ್ಮಾನ್ಯ ಮಾಜಿ ದೇವೇಗೌಡರವರು ಅವತ್ತು ಎಲೆಕ್ಷನ್ ನಿಂತ್ಕೊಳ್ತಾರೆ. ಆಗ ನಾವು BSP ಇದ್ದೀವಿ, ನನ್ನ ಕುಟುಂಬ. ನಮ್ಮಣ್ಣ ಹೋರಾಟ ಅಂದ ತಕ್ಷಣ ಅಣಿ ಮಾಡಿದ್ದು ನಮ್ಮನ್ನು ಫಸ್ಟ್ ಹೋರಾಟಕ್ಕೆ, ನಮ್ಮನ್ನು ಹೋರಾಟದ ದಾರಿಯಲ್ಲಿ ಎಳೆದಿದ್ದು ಮೊದಲಿಗೆ ಹೋರಾಟದ ತುತ್ತುಂಗದಲ್ಲಿರ್ತಕ್ಕಂಥದ್ದು. BSP ಅಂದಿನ ಮಾರ್ಚಂದ್ರ ಮುನಿಯಪ್ಪ ಅವರು ಎಲೆಕ್ಷನ್ ನಿಂತ್ಕೊಂಡಿಲ್ಲ. ಹಾಗಾಗಿ BSP ನಿಂತ್ಕೊಂಡಿದ್ದಕ್ಕಾಗಿ ಅಂದಿನ ನನ್ನ ಸಹೋದರ ಸಮಾಜದ ಅಗ್ನಿಶ್ರೀಧರ್ ಅವರು ನನಗೆ ಆತ್ಮೀಯರಾಗಿದ್ದರಿಂದ ನನಗೆ ಕರೆದು ಹೇಳ್ತಾರೆ, ಈಗ ನೀವು BSP ಇಲ್ಲ ಅಣ್ಣ, ನೀವು ಯಾವತ್ತು ಮಾಡ್ತೀರಾ ಅಂತೇಳಿ. ಯಾವತ್ತು ಮಾಡ್ಬೇಕು ಹೇಳಿ ಅಂತ. ನೋಡಿ, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಆಗ ನಮ್ಮ ಇನ್ನೂ ಪ್ರಚಲಿತದಲ್ಲಿ ಇರಲಿಲ್ಲ ಅಂತ ಕಾಣುತ್ತೆ. ದೇವೇಗೌಡರವರು ಭಾಳ ದೊಡ್ಡ ಹೋರಾಟಗಾರರು, ದಯವಿಟ್ಟು ನೀವು ದೇವೇಗೌಡರಿಗೆ ಅಣ್ಣನಿಗೆ ಹೇಳಿ ನನಗೆ ನೀವು ಮಾತಾಡಿ ಅಂತ ಹೇಳಿದ್ರು. ಅವತ್ತು ನಾನು ಅಣ್ಣ ಹತ್ರ ಬರ್ತೀನಿ, ಹೇಳ್ತೀನಿ ದೇವೇಗೌಡರಿಗೆ ನಾವು ಮಾಡಬೇಕು ಅಂತೇಳಿ ಒಂದೇ ಮಾತು ಹೇಳ್ತಾರೆ. ಹೌದು, ನಾವು ಕಾಂಗ್ರೆಸ್ ಮತ್ತು BJPಗಿಂತ ಹೆಚ್ಚಾಗಿ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ದೇವೇಗೌಡರಿಗೆ ನಾವು ಮಾಡಬೇಕು ಅಂತ ಹೇಳಿ ಒಡನೆಯ ನಿರ್ಧಾರ ತಗೊಂಡು ಅಂದಿನ 2002ರಲ್ಲಿ ಬಹುಶಃ ಯಾರೂ ಮಾಡಿರಲ್ಲ ಅಂಥ ದೊಡ್ಡ ಒಂದು ಬೆಂಬಲವನ್ನು ಕೊಟ್ಟರು. ಅಂದಿನ ಬೆಂಬಲಕ್ಕೆ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಿರ್ಬೋದು, ಬಚ್ಚೇಗೌಡರಾಗಿರ್ಬೋದು, ತದಾದ ನಂತರ ಈ H. ಮಾಧವರಾಗಿರ್ಬೋದು, ಭಾಳಷ್ಟು ಜನ ಅಣ್ಣನ ಬೆಂಬಲ ತಗೊಂಡು ಅವತ್ತು ಗೆದ್ದರು. ಗೆದ್ದಾದ್ಮೇಲೆ ನಾನು ಒಂದು ಯೋಚನೆ ಮಾಡಿದೆ, ಯಾತಕ್ಕೆ ನಾವು ಹಿಂಗೆ ದಡದಲ್ಲಿ ಉಳ್ಕೊಳ್ಬಾರ್ದು ಅಂತೇಳಿ ನಾನು ಅಣ್ಣನ ಹತ್ರ ಬಂದು ನಾನು ಕೇಳ್ತೀನಿ, ಅಣ್ಣ ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವರು ಭಾಳಷ್ಟು ನಿಮ್ಮನ್ನು ಹೊಗಳಿದ್ರು ಮತ್ತು ನಮ್ಮ ಅವಶ್ಯಕತೆ ದಳಕ್ಕಿದೆ, ದಯವಿಟ್ಟು ಇದೊಂದು ಸದಾವಕಾಶ ಇದೆ, ಈ ಅವಕಾಶನ ನಾವು ಬಳಸ್ಕೊಂಡ್ರೆ ಸನ್ಮಾನ್ಯ ದೇವೇಗೌಡರೇ ಭಾಳ ಆತ್ಮೀಯವಾಗಿದ್ರು ಅಣ್ಣನ ಜೊತೆಯಲ್ಲಿ. ನೆಕ್ಸ್ಟು MLA ಅದಕ್ಕೆ ನಮಗೆ ಬಯಸ್ತಾ ಇದ್ದಾರೆ, ದಯವಿಟ್ಟು ನೀವು MLAಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು. ಅಣ್ಣ ಒಂದು ಮಾತು ಹೇಳಿದ್ರು, ಸಾಂದರ್ಭಿಕವಾಗಿ ಅವಕಾಶಗಳು ಬರುತ್ತೆ ಹೋಗುತ್ತೆ, ನಾನು ಅವಕಾಶಗಳನ್ನ ನಂಬ್ಕೊಂಡು ಬದುಕಿದನಲ್ಲ, ಅವಕಾಶಗಳ ರೀತಿ ತತ್ವ ಮತ್ತು ಸಿದ್ಧಾಂತಗಳ ಬಲಿ ಕೊಟ್ಟರೆ ಸಮಾಜ ಕಟ್ಟೋದಿಲ್ಲ, ಸಮಾಜ ಕಟ್ಟೋಕ್ಕಾಗಲ್ಲ. ಅವಕಾಶಗಳು ಬರುತ್ತೆ ಹೋಗುತ್ತೆ, ಯಾವತ್ತೂ ನೀನು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ನಿನ್ನ ಬದಲಾವಣೆ ಮಾಡ್ಕೋಬೇಡ, ನನಗೆ MLAನೂ ಬೇಡ, ಯಾವುದು ಬೇಡ, ನಾನು ನಂಬಿರ್ತಕ್ಕಂಥ ಕಾಂಶಾಮರ ಸಿದ್ಧಾಂತ ಬೌದ್ಧಸಾಮರ ಸಿದ್ಧಾಂತ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ರು. ಇದು ಬಹಳ ದೊಡ್ಡ ಒಂದು ತತ್ವ ಸಿದ್ಧಾಂತಗಳು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ. ಅದೇ ನಮಗೆ ಅದಾದ ನಂತರ ನನಗೆ ಕರೆದು ಹೇಳ್ತಾರೆ, ಬೇಕಾದ್ರೆ ನೀನು JDS ಅಲ್ಲೇ ಉಳ್ಕೊ, ಆದರೆ ಒಂದು ಮಾತಿನ ನೆನಪಲ್ಲಿ ಇಟ್ಕೊ, ನೀನು JDS ಅಲ್ಲಿ ಕಂಟಿನ್ಯೂ ಆಗಿದ್ರೆ ನಂದೇನು ಅಭ್ಯಂತರ ಇಲ್ಲ, ಆದರೆ ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಯಾವತ್ತೂ ನೀನು ಕೆಟ್ಟ ಹೆಸರು ತರಬಾರ್ದು ಅಂತೇಳಿ ನನಗೆ ಮಂತ್ರ ಹೇಳ್ಕೊಡ್ತಾರೆ. ಆ ಮಂತ್ರನ ಇವತ್ತು ನಮಗೆ ಬುನಾದಿ, ಅದೇ ನಮ್ಮ ಮಣ್ಣಿನ ಶಕ್ತಿ, ಅದೇ ಪಟಾಪಟ್ ನಾಗರಾಜ್, ಅದೇ ನಮ್ಮ ಆದರ್ಶ, ಅವರೇ ನಮ್ಮ ಮಾರ್ಗದರ್ಶಕರು, ಅವರೇ ನಮ್ಮ ಶಕ್ತಿ, ಅವರೇ ನಮ್ಮ ಮುಕ್ತಿ, ಅವರೇ ಎಲ್ಲ ಅಂತೇಳಿ ಅವರಿಗೆ ಇನ್ನೂ ಬಾಬಾ ಸಾಹೇಬ್ ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಮತ್ತು ಅವ್ರು ನಂಬಿದ ಜನ ಇನ್ನೂ 100 ಕಾಲ ಹೆಚ್ಚಿನ ಬದುಕಿದಂಗೆ ಆಶ್ರಯಿಸಲಿ ಅಂತ ಕೇಳ್ಕೊಳ್ತೇನೆ. ಜೈ ಭೀಮ್, ಜೈ ಭಾರತ್. ಈ ನಾಡಿನ ಶೋಷಿತ ಸಮುದಾಯದ ಜೀವಂತ ದಂತಕತೆ ಆಗಿರತಕ್ಕಂಥ ಅಣ್ಣ ಪಟಾಪಟ್ ನಾಗರಾಜ್ ಅವರಿಗೆ ತುಂಬು ಹೃದಯದ ಜನ್ಮದಿನದ ಶುಭಾಶಯಗಳು. ಜೊತೆಗೆ ನಮ್ಮಲ್ಲಿ ಒಂದು ಕಾಲಘಟ್ಟದಲ್ಲಿ ಮಾಡಿರತಕ್ಕಂಥ ಸಿದ್ಧಾಂತ ಸರ್ವಕಾಲಕ್ಕೂ ಅನುಷ್ಠಾನ ಆದಾಗ ಅದು ತತ್ವವಾಗಿ ಮಾರ್ಪಡುತ್ತೆ. ಈಗ ಬುದ್ಧ ಯಾವಾಗೋ ಧ್ಯಾನವನ್ನು ಹೇಳಿಕೊಟ್ರು, ಈಗ ನನ್ನ ಜೀವನದಲ್ಲಿ ಯಾರು ಬುದ್ಧ, ಭಗವಾನ್ ಬುದ್ಧ ಈಗಿಲ್ಲ, ಯಾರೋ ಧ್ಯಾನ ಹೇಳ್ಕೊಡ್ತಾರಲ್ಲ ಅವರು ನನ್ನ ಜೀವನದ ಬುದ್ಧ, ಶ್ರೀ ಗುರು ವಿದ್ಯಾಧರ ವೇಣುಗೋಪಾಲ್ಜಿ ಓಶೋ. ಅದೇ ರೀತಿ ಬಾಬಾ ಸಾಹೇಬರ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ನನ್ನೊಳಗಿಟ್ಟು ಅನಾವರಣಗೊಳಿಸಿದಂತಹ ಎರಡನೇ ಅಂಬೇಡ್ಕರ್ ಯಾರಾದರೂ ನನ್ನ ಜೀವನದಲ್ಲಿದ್ದರೆ ಅದು ಅಣ್ಣ ಪಟಾಪಟ್ ನಾಗರಾಜ್ ಅವರು. ನಾನು ಹೇಳುವ ಮಾತು ಅತಿಶಯೋಕ್ತಿ ಅಲ್ಲ ಆದ್ರೂ ಕಣ್ಣಿಗೆ ಅನುಭವಿಸಿದಂಥ
ಅನುಭವದ ಒಂದು ಸಾಕ್ಷಿ ಪ್ರಜ್ಞೆ ಏನಾದರೂ ಇದ್ದರೆ ಇವತ್ತು ಆದರ್ಶವಾಗಿ ಸಮಾಜದಲ್ಲಿ ನಿಲ್ಲುವಂತಹ ಅಪರೂಪದ ತತ್ವದಿಂದ ಅಧಿಕಾರದೆಡೆಗೆ ಅನುಮದ್ವಿಕಾಸ ಆದಂಥ ಅನೇಕ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಆದರೆ ಸರ್ವಕಾಲಕ್ಕೂ ತತ್ವವೇ ಶ್ರೇಷ್ಠ, ಅದಕ್ಕಾಗಿ ಜೀವಿಸಬೇಕು ಅಂತ ತನ್ನ ಬಾಳನ್ನು, ತನ್ನ ದೇಹ ಶಕ್ತಿಯನ್ನು, ತನ್ನ ಬುದ್ಧಿಶಕ್ತಿಯನ್ನು, ತನ್ನ ಆಯುಷನ್ನು, ತನ್ನ ಇಡೀ ಬದುಕನ್ನು ಈ ಸಮಾಜದ ಒಳಿತಿಗಾಗಿ, ಸಮಾಜದ ಸಾಮರಸ್ಯಕ್ಕಾಗಿ, ಸಮಾಜದ ಸ್ವಾಸ್ಥ್ಯಕ್ಕಾಗಿ ಸರ್ವಕಾಲಕ್ಕೂ ಆದರ್ಶವಾಗಿ ನಿಂತಂಥ ಒಬ್ಬ ವ್ಯಕ್ತಿ, ನಾನು ಕಂಡಂಥ ವ್ಯಕ್ತಿ ಅಂದರೆ ಅದು ಅಣ್ಣ ಪಟಾಪಟ್ ನಾಗರಾಜ್ ಅವರು. ಅನೇಕ ಹೋರಾಟಗಳನ್ನು ಅವರು ಮಾಡ್ಕೊ ಬಂದಿದ್ದಾರೆ. ಇವತ್ತು ನಾವು ಯಾವ ಸಿದ್ಧಾಂತದ ವಿರುದ್ಧ, ಯಾವ ಸರ್ಕಾರಗಳ ವಿರುದ್ಧ ಅವರು ಹೋರಾಟ ಮಾಡಿದ್ರೋ ಅವರನ್ನೇ ಗುರುತಿಸಿ ಅವರ ನಿಷ್ಕಲ್ಮಶತೆಗೆ, ಅವರ ಒಂದು ಕಮಿಟ್ಮೆಂಟ್ಗೆ, ಹೋರಾಟದ ಹಂಬಲಕ್ಕೆ ಗುರುತಿಸಿ ಯಾರ ವಿರುದ್ಧ ಅವರು ಹೋರಾಟ ಮಾಡಿದ್ರೋ ಅದೇ ಪಕ್ಷ ಅವರನ್ನು ಕರೆದು ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿಯನ್ನು ವಿಧಾನಸೌಧದಲ್ಲಿ ಕೊಟ್ಟು ಅವರನ್ನು ಸನ್ಮಾನ ಮಾಡಿರತಕ್ಕಂಥದ್ದು ಐತಿಹಾಸಿಕ ಘಟನೆ. ಹಾಗೆ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಇಡಬೇಕು ಅಂತೇಳಿ ಮೊದಲನೇದಾಗಿ ರಾಜ್ಯದಲ್ಲಿ ಹೋರಾಟ ರೂಪಿಸಿದಂಥವರು ಅಣ್ಣ ಪಟಾಪಟ್ ನಾಗರಾಜ್ ಅವರು ಅದಾಗಿದೆ. ಹಾಗೆ ಎಲ್ಲ ಶಾಲಾ ಕಾಲೇಜುಗಳ 1ನೇ ಕ್ಲಾಸಿಂದ ಇಂಗ್ಲಿಷ್ ಭಾಷೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹೋರಾಟ ಮಾಡಿದ್ದು ಅಣ್ಣ ಪಟಾಪಟ್ ನಾಗರಾಜ್ ಅವರು. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಏಪ್ರಿಲ್ 10ನೇ ತಾರೀಕಿಗೆ ನೀವು ರಜೆ ಕೊಟ್ಟು ಹೊರಗಡೆ ಕಳಿಸ್ತಾ ಇದ್ದೀರಾ ಮಕ್ಕಳನ್ನ, ಯಾವುದೇ ಕಾರಣಕ್ಕಾಗಿ ಮಾಡಬಾರ್ದು. ಏಪ್ರಿಲ್ 14ವರೆಗೂ ಶಾಲಾ ಕಾಲೇಜನ್ನು ಉಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ, ಅವರ ಆದರ್ಶಗಳನ್ನು ಮಕ್ಕಳಿಗೆ ಹೇಳಿಸಿ, ಸಂವಿಧಾನಬದ್ಧ ಹಕ್ಕುಗಳನ್ನು ಹೇಳಿಸಿ, ಏಪ್ರಿಲ್ 14 ನಂತರನೇ ಅಂಬೇಡ್ಕರ್ ಬರ್ತ್ಡೇಗಳನ್ನು ಎಲ್ಲ ಸರ್ಕಾರಿ ಶಾಲೆಯು ಮತ್ತು ಖಾಸಗಿ ಶಾಲೆಗಳಲ್ಲಿ ಅವರ ಬರ್ತ್ಡೇನ ಆಚರಿಸಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹೋರಾಟ ರೂಪಿಸಿದ್ದು ಅಣ್ಣ ಪಟಾಪಟ್ ನಾಗರಾಜ್ ಅವರು. ಇವತ್ತು ಕಂಬಾಲ್ಪಲ್ಲಿಯ ಹೋರಾಟ ಇರ್ಬೋದು, ಅದರ ಪ್ರಥಮ ಹೋರಾಟ ಮಾಡಿದ್ದು ಅಣ್ಣ ಪಟಾಪಟ್ ನಾಗರಾಜ್ ಅವರು. 92ರ ವರ್ಷದಲ್ಲಿ ಕಾವೇರಿ ನೀರಿಗಾಗಿ ಗಡಿ ಮಕ್ಕಳ ಕರೆ ಅಂತೇಳಿ ರಾಜಭವನ ಚಲೋ ಮಾಡಿದ್ದು, ತಾಲೂಕಿನ ಕಾವೇರಿ ನೀರಿಗಾಗಿ ಪ್ರಥಮ ಹೋರಾಟ ಮಾಡಿದ್ದು ಅಣ್ಣ ಪಟಾಪಟ್ ನಾಗರಾಜ್ ಅವರು. ಇವತ್ತು ನೆತ್ತಿಗೊಂದು ಸೂರು ಕೃಷಿಗೊಂದು ಭೂಮಿ ಈ ಭಾಗದಲ್ಲಿ ಮೊನ್ನೆ ಜಿಗಣೇಶಂಕರ್ ಸಾಹೇಬರ ನೇತೃತ್ವದಲ್ಲಿ ಇವರು ಕೂಡ 2 ಜೋಡೆತ್ತುಗಳ ಥರ ನಿಂತ್ಕೊಂಡು ಇವತ್ತು ಅನೇಕ ಜನರಿಗೆ ಇದು ಭೂಮಿ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣರು ಅಣ್ಣ ಪಟಾಪಟ್ ನಾಗರಾಜ್ ಅವರು. ಹಾಗೆ ವಸತಿ ಇಲ್ಲವೇ ಜೈಲು ಇರ್ಬೋದು, ಎಷ್ಟೋ ಅನೇಕ ಹೋರಾಟಗಳನ್ನು ನಾನು ಬಿಡಿಬಿಡಿಯಾಗಿ ಹೇಳೋಕೆ ಹೋದರೆ ಬಹಳಷ್ಟಿದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಇವತ್ತೇನಾದರೂ ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೀವಿ, ಮತ್ತು ಈ ಸಮಾಜದಲ್ಲಿ ನಾವೆಲ್ಲರೂ ನಮ್ಮ ಬದುಕನ್ನು ನಮ್ಮ ಮಕ್ಕಳೆಲ್ಲ ರೂಪಿಸ್ಕೊಳ್ತಿದ್ದೀವಿ ಅಂದರೆ ಈ ಜೀವನವನ್ನು ಒಂದು ಶ್ಲಾಘನೀಯ ರೀತಿಯಲ್ಲಿ ಅಟ್ಲೀಸ್ಟ್ ಕೃತಜ್ಞತಾ ಭಾವದಲ್ಲಿ ನಾವು ಜೀವಿಸೋಕೆ ನಾವು ರೂಪಿಸ್ಕೊಂಡಿದ್ದೀವಿ ಅಂದರೆ ಅದು ಅಣ್ಣ ಪಟಾಪಟ್ ನಾಗರಾಜ್ ಅವರು ಹಾಕಿರ್ತಕ್ಕಂಥ ಈ ಜೀವನದ ಭಿಕ್ಷೆ. ಹಂಗಾಗಿ ಸರ್ವಕಾಲಕ್ಕೂ ಅವರು ಈ ಸಮಾಜದ ಆದರ್ಶ. ಅವರು ಒಂದು ಮಾತು ಹೇಳಿದ್ರು, ಇಡೀ ಸಮಾಜ ನಮ್ಮ ಜೊತೆಯಲ್ಲಿರಲ್ಲ, ಆದರೆ ನಾವು ತೆಗೆದುಕೊಳ್ಳುವ ವಿಚಾರಗಳು ಸರ್ವಕಾಲಕ್ಕೂ ಸಮಾಜದ ಹಿತವಾಗಿರಬೇಕು ಮತ್ತು ಸಮಾಜದ ಹಿತ ಹಡಗಿರಬೇಕು ಅಂತಕ್ಕಂಥದ್ದನ್ನು ಒಂದು ಸಣ್ಣ ಕ್ಯಾಲೆಂಡರಲ್ಲಿ ವಿಮೋಚನಾ ಪಡೆ ಮಾಡಿದಾಗ ಬಿಡುಗಡೆ ಮಾಡಿದ್ರು. ಅದು ನನಗೆ ಬಹಳ ಆದರ್ಶನೀಯ. ಸಮಾನತೆಯನ್ನು ನಿರಾಕರಿಸುವ ಎಲ್ಲ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಕುಟುಂಬದಲ್ಲೂ ಕೂಡ ಆಂತರಿಕ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯವನ್ನು ಇಟ್ಟು ಸರ್ವರು ಅವರಿದ್ದ ಕಾಲದಲ್ಲೇ ಸಮಾಜಮುಖಿಯಾಗಿ ಬದುಕಲಿ ಅಂತೇಳಿ ಒಂದು ಆದರ್ಶವಾಗಿ ನಿಂತವರು ಅಣ್ಣ ಪಟಾಪಟ್ ನಾಗರಾಜ್ ಅವರು. ಅವರ ಸರ್ವಕಾಲಕ್ಕೂ ಈ ಸಮಾಜದಲ್ಲಿ 100 ಕಾಲ ಬಾಳ್ಲಿ ಬದುಕಲಿ. ಭಗವಾನ್ ಓಶೋ, ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್, ಭಗವಾನ್ ಜಗಜ್ಯೋತಿ ಬಸವಣ್ಣ ಅವರೆಲ್ಲರ ಆಶೀರ್ವಾದ ಇವ್ರ ಮೇಲೆ ಇರಲಿ. ಅವರು 100 ಕಾಲ ಚಿರಕಾಲ ಆರೋಗ್ಯ ಬದುಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಜೈ ಭೀಮ್.